ನೋಡಿ ಸರ್, ನೀರು ಒಳಗಡೆ ಯಾಕೆ ಕುದೀತಾ ಇದೆ, ಒಳಗಡೆ ನೋಡಿ ಸರ್ ನೀರ್ ಯಾಕೆ ಕುದೀತಾ ಇದೆ ಅಂತ. 100 ಚಿಲ್ಲರೆ ಕೊಡ್ತೀವಿ, ಇಡೀ ಇಂಡಿಯಾದಲ್ಲಿ ಯಾರು ಕೊಡ್ತಾ ಇಲ್ಲ. ನೋಡಿ, ನಾನು ಸೌದೆ ಒಲೆ ಮಾಡಿದ್ಮೇಲೆ ಗ್ಯಾಸ್ನೆಲ್ಲ ತೆಗೆದು ಸ್ಟವ್ನೆಲ್ಲ ಎತ್ತಿ ಅಲ್ಲಿಗೆ ಇಟ್ಬಿಟ್ಟಿದೆ. ಉಪಯೋಗಿಸೋದೇ ಇಲ್ಲ, ಮುಟ್ಟೋದೇ ಇಲ್ಲ. ತುಂಬಾ ಬೆನಿಫಿಟ್ ಸರ್. 1150 ರೂಪಾಯಿ ಕೊಡ್ಬೇಕು ಒಂದ್ ಸಿಲಿಂಡರ್ಗೆ. ಮಿನಿ ಕಮರ್ಷಿಯಲ್ 25 kg ಕೆಪಾಸಿಟಿ ಬಂದು ನಿಮಗೆ 300 ರೂಪಾಯಿ ಆಗುತ್ತೆ. ಆಯ್ತಾ, ಇದು ಬಿಗ್ ಕಮರ್ಷಿಯಲ್ ನಿಮ್ಗೆ 400 ರೂಪಾಯಿ ಆಗುತ್ತೆ. 150 ರೂಪಾಯಿ ಸೌದೆ ತಗೊಂಡ್ರೆ ಒಂದ್ ಸಿಲಿಂಡರ್ ಕೆಲಸ ಮಾಡ್ತೀನಿ. 5 ಗಂಟೆ ಟೈಮ್ ಚಾರ್ಜ್ ಮಾಡಿದ್ರೆ 1 ವಾರ ಬರ್ತದೆ. 5999 ರೂಪಾಯಿ ಇದೆ, ಆಲ್ಮೋಸ್ಟ್ 6000 ರೂಪಾಯಿ ಅಂತಾನೆ ಹೇಳ್ಬೋದು. ನಮ್ಮ ಹತ್ರ ಜಸ್ಟ್ 3200 ಈ ಫ್ಯಾನ್ ಇಲ್ಲಿ ಕೂರುತ್ತೆ, ಇದೇ ಕೆಲಸ ಮಾಡೋದು. ಓ ನೈಸ್. ನಮಸ್ಕಾರ ವೀಕ್ಷಕರೇ, ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಸ್ವಾಗತ ನಿಮ್ಗೆಲ್ಲ. ನಾನು ನಿಮ್ಗೆ ಇವತ್ತು ಈ ಒಂದು ವಿಡಿಯೋದಲ್ಲಿ ಒಂದು ಯೂನಿಕ್ ಪ್ರಾಡಕ್ಟ್ ನ ಪರಿಚಯ ಮಾಡ್ಲಿಕ್ಕೆ ಅಂತ ಬಂದಿದ್ದೀನಿ. ನೀವೆಲ್ಲ ಆನ್ಲೈನ್ ಅಲ್ಲಿ ತುಂಬಾನೇ ನೋಡಿರ್ತೀರಾ ಈ ಒಂದು ಸೌದೆ ಒಲೆ ವಿಡಿಯೋನ. ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ನಮ್ಮ ಚಾನಲ್ ಅಲ್ಲೂ ಒಂದು ವಿಡಿಯೋ ಬಂದ್ಬಿಡ್ಲಿ ಅಂತ ಹೇಳಿ ಭಾನುಪ್ರಕಾಶ್ ಸರ್ ನಮಗೆ ಮೈಸೂರಿಗೆ ಇನ್ವೈಟ್ ಮಾಡಿದ್ದಾರೆ. ಸೊ ಮೈಸೂರಿಗೆ ಬಂದಿದ್ದೀವಿ. ಸೌದೆ ಒಲೆ ಏನಕ್ಕೆ ಯೂಸ್ ಆಗುತ್ತೆ ಅಂತಂದ್ರೆ, ನೀವು ಸಿಲಿಂಡರ್ನ ಯೂಸ್ ಮಾಡ್ತೀರಾ, ಒಂದು ತಿಂಗಳಲ್ಲಿ 1000-1200 ರೂಪಾಯಿ ಎಲ್ಲ ಕೊಟ್ಟು. ಸೊ ಅದ್ರ ಬದಲು ನೀವು ಆರಾಮಾಗಿ ಒಂದು ಸೌದೆ ಒಲೆನ ಯೂಸ್ ಮಾಡ್ಬೋದು. ಜಸ್ಟ್ ನಿಮಗೆ ಒಂದು 300 ರೂಪೀಸ್ ಕಾಸ್ಟ್ ಆಗುತ್ತೆ ಅಷ್ಟೇ. ಎಲೆಕ್ಟ್ರಿಸಿಟಿಗೆ ಜಸ್ಟ್ DC ಮೋಟ್ರು ರೊಟೇಟ್ ಆಗಲಿಕ್ಕೆ ಜಸ್ಟ್ ನಿಮಗೆ 5 ರೂಪೀಸ್ ಖರ್ಚಾದರೆ, ಈ ಒಂದು ಸೌದೆ ತರಲಿಕ್ಕೆ ನಿಮಗೆ ಮ್ಯಾಕ್ಸಿಮಮ್ ಅಂದ್ರೂ ಕೂಡ ಒಂದು 300 ರೂಪೀಸ್ ಖರ್ಚಾಗುತ್ತೆ. ಆರಾಮಾಗಿ ಓವರಾಲ್ ಎಲ್ಲ ಕಾಸ್ಟ್ ತಗೊಂಡ್ರು ನಿಮಗೆ ಒಂದು 300 ರೂಪೀಸ್ ಅರೌಂಡಲ್ಲೇ ನಿಮಗೆ ಒಂದು ತಿಂಗಳಲ್ಲಿ ಆರಾಮಾಗಿ ನೀವು ಒಂದು ಗ್ಯಾಸ್ನ ಮೇಂಟೈನ್ ಮಾಡ್ಬೋದು. ಗ್ಯಾಸ್ ಥರನೇ ಅದಕ್ಕಿಂತ ಜಾಸ್ತಿನೇ ಎಫೆಕ್ಟಿವ್ ಆಗಿ ಬರುವಂಥ ಒಲೆನ ನೀವು ಯೂಸ್ ಮಾಡ್ಬೋದು ಅಂತ ನನಗೆ ಅನ್ಸುತ್ತೆ. ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ವಿತ್ ಡೆಮೋ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚೆ ಇನ್ನೊಂದು ಏನು ಅಂತಂದರೆ, ಸೌದೆ ಒಲೆ ಯೂಸ್ ಮಾಡೋದ್ರಿಂದ ನಿಮಗೆ ಆರೋಗ್ಯ ಚೆನ್ನಾಗಿರುತ್ತೆ. ಏನಕ್ಕೆ ಅಂತಂದರೆ, ಆಗಿನ ಕಾಲದವ್ರು ನೀವು ಅಬ್ಸರ್ವ್ ಮಾಡ್ಬೋದು, ಇಯರ್ ಆಫ್ ಸ್ಪ್ಯಾನ್ ಯಾವ ಥರ ಇತ್ತು ಅಂತಂದರೆ 80 to 100 ಇಯರ್ಸ್ ಬದುಕ್ತಾ ಇದ್ರು. ಏನಕ್ಕೆ ಅಂತಂದರೆ ಅವರು ಆರಾಮಾಗಿ ಸೌದೆ ಒಲೆನ ಯೂಸ್ ಮಾಡ್ತಿದ್ರು. ನಾವೆಲ್ಲ ಗ್ಯಾಸ್ ಗೀಸರು ಗ್ಯಾಸ್ ಯೂಸ್ ಮಾಡಿ ಹೈಬ್ರಿಡ್ ಆಗೋಗ್ಬಿಟ್ಟಿದ್ದೀವಿ. ಸೊ ಇನ್ನೊಂದು ಏನಂತಂದರೆ, ಅವರು ಒಳ್ಕಲ್ಲಲ್ಲಿ ಚಟ್ನಿ ಮಾಡಿ ತೋರಿಸಿದ್ರು. ಅದಂತೂ ನೀವು ನೋಡಬೇಕು, ಚಟ್ನಿ ರುಬ್ತಾ ಇದ್ರಲ್ಲ ಆ ಟೈಮಲ್ಲಿ ಒಂದು ಫ್ರಾಗ್ನೆನ್ಸ್ ಸ್ಮೆಲ್ ಬರುತ್ತೆ. ಅದನ್ನು ಯಾರಾದರೂ ನೀವು ಒಳ್ಕಲ್ಲಲ್ಲಿ ಚಟ್ನಿ ಮಾಡೋದನ್ನು ನೋಡಿದರೆ ನಿಮಗೆ ಖಂಡಿತ ಗೊತ್ತಾಗಿರುತ್ತೆ. ಸೊ ಆ ಥರ ಒಂದು ಆ್ಯಂಟಿಕ್ ಹಳೆ ಕಾಲದ ಒಂದು ವೈಬ್ಸ್ನ ಈ ಒಂದು ವಿಡಿಯೋದಲ್ಲಿ ನಮಗೆ ತೋರಿಸಿದ್ದಾರೆ. ಕರ್ಕೊಂಬಂದು ಇಡ್ಲಿನ ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ದಾರೆ. ಯಾವ ಥರ ಇರುತ್ತೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ನ, ರೇಟ್ ಯಾವ ಥರ ಇರುತ್ತೆ, ನಿಮಗೆ ಯಾವ ಥರ ತಲುಪಿಸ್ತಾರೆ ಅನ್ನೋದನ್ನ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಭಾನುಪ್ರಕಾಶ್ ಸರ್ ಹತ್ರ ನಾವು ತಿಳ್ಕೊಳ್ತಾ ಹೋಗೋಣ. ಸೊ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ನೀವೇನಾದರೂ ಹೊಸದಾಗಿ ನೋಡ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಮುಂದೆ ನಾನು ಮಾಡುವಂಥ ಇನ್ಫಾರ್ಮೇಟಿವ್ ವಿಡಿಯೋಗಳು, ಯೂಸ್ಫುಲ್ ವಿಡಿಯೋಗಳು ನಿಮ್ಮ ಸ್ಕ್ರೀನ್ ಮುಂದೆ ಬರ್ತಾ ಹೋಗುತ್ತೆ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ವಿತೌಟ್ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸರ್ ನಮಸ್ಕಾರ ಸರ್, ಆರಾಮಿದ್ದೀರಾ ಸರ್? ಸರ್ ನಮಸ್ಕಾರ ಸರ್. ಓಕೆ, ನಾವು ಭಾನುಪ್ರಕಾಶ್ ಅಂತ ಮೈಸೂರವರು. ಓಕೆ, ನಾವು ಸಾಕಷ್ಟು ಹಿಂದೆಗಡೆ ಯೂಟ್ಯೂಬ್ಸ್ ಅಲ್ಲಿ ವಿಡಿಯೋಗಳು ನೋಡಿರ್ತೀರಾ. ಮತ್ತೆ ನೀವು ನಮ್ಮ ಹತ್ರ ಇಲ್ಲಿ ಮೈಸೂರಿಗೆ ಬಂದಿದ್ದೀರಾ, ತುಂಬಾ ಧನ್ಯವಾದ. ಬನ್ನಿ, ನಮ್ಮ ಹತ್ರ ಏನೇನ್ ಸಿಗುತ್ತೆ ಅಂದ್ರೆ ಆರ್ಗ್ಯಾನಿಕ್, ಅಂದ್ರೆ ಹಳೆ ಕಾಲದಲ್ಲಿ ಏನ್ ಪದ್ಧತಿಲಿ ಇತ್ತು ಅದನ್ನ ಮಾಡ್ಯುಲೇಷನ್ ಮಾಡಿ ನಾವು ಸ್ವಲ್ಪ ನಿಮ್ಗೆ ತೋರ್ಸ್ಕೊಳೋಣ ಅಂತ ನಾವು ಸಾಕಷ್ಟು ಐಟಮ್ಗಳು ತಂದಿದ್ದೀವಿ. ನಮ್ಮ ಹತ್ರ ಏನೇನ್ ಸಿಗುತ್ತೆ ಅಂತ ಪರಿಚಯ ಮಾಡ್ಕೊಡ್ತೀನಿ. ಅಂದ್ರೆ ಹಳೆ ಐಟಮ್ಸ್ ನ ಮತ್ತೆ ನೀವು ರೀಕ್ರಿಯೇಟ್ ಮಾಡ್ತಿದೀವಿ. ಅಂದ್ರೆ ಜನಗಳು ಇಷ್ಟಪಡ್ತಿದಾರ ಸರ್? ಜನಗಳು ಇಷ್ಟಪಡ್ತಾ ಇದಾರೆ ಸರ್. ಈಗ ಸೌದೆ ಒಲೆ ಯಾಕೆ ಬಿಟ್ಟಿದ್ರ ಅಂದ್ರೆ ಹೊಗೆ ಬರುತ್ತೆ ಅಂತ ಹೇಳಿ ಬಿಟ್ಟಿದ್ರು. ಹೌದು, ಆ ಹೊಗೆ ಲೆಸ್ ಮಾಡ್ಲಿಕ್ಕೋಸ್ಕರ ನಾವು ಈ ಕೆಳಗಡೆ ಫ್ಯಾನ್ ಎಲ್ಲ ಕೊಟ್ಟಿರ್ತೀವಿ. ಫ್ಯಾನ್ ಎಲ್ಲ ಕೊಟ್ಟಿರೋದ್ರಿಂದ, ಫ್ಯಾನು ಮೋಟರ್ ಕೊಟ್ಟಿರೋದ್ರಿಂದ ಊದ್ತಾನೆ ಇರುತ್ತೆ. ಊದ್ತಾನೆ ಇರೋದ್ರಿಂದ ನಿಮ್ಗೆ ಹೊಗೆ ಬರಲ್ಲ. ಸರ್ ಆನ್ ಮಾಡಿ ತೋರಿಸಬಹುದಾ ಸರ್? ತೋರಿಸ್ತೀನಿ. ನೋಡಿ, ಈ ಬ್ಯಾಟ್ರಿ ಇದೆಯಲ್ಲ, ಈ ಒಂದ್ ಸಣ್ಣ ಬ್ಯಾಟ್ರಿ 6 ವೋಲ್ಟ್ ಬ್ಯಾಟ್ರಿ, ಈ ಅಡಾಪ್ಟರ್ ಇಂದ ಚಾರ್ಜ್ ಮಾಡಿದ್ರೆ ನಿಮ್ಗೆ ಇದು 5 ಗಂಟೆ ಟೈಮ್ ಚಾರ್ಜ್ ಮಾಡಿದ್ರೆ 1 ವಾರ ಬರ್ತದೆ. 5 ಗಂಟೆ ಚಾರ್ಜ್ ಮಾಡಿದ್ರೆ 1 ವಾರ ಬರ್ತದೆ. 1 ವಾರ ಬರ್ತದೆ. ಸೂಪರ್ ಸರ್. ಇದು ನೋಡಿ, ಹಿಂಗ ಆನ್ ಮಾಡಿದ್ರೆ ಒಳಗಡೆ ಫ್ಯಾನ್ ತಿರುಗುತ್ತೆ. ಓ ವೀಕ್ಷಕರು, ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು ನೀವು, ಒಂದು DC ಮೋಟರ್ ತರ ಒಂದು ಫ್ಯಾನ್ ತಿರುಗ್ತಾ ಇದೆ ನಮ್ಗೆ ಇಲ್ಲಿ. ಹೌದು ಸರ್, DC ಮೋಟರ್ ಇದು. ಫ್ಯಾನ್ ತರ, ಇದು ಅಲ್ಯೂಮಿನಿಯಂ ಫ್ಯಾನ್. ಇದು ಏನು ಯಾವ ತರ ವರ್ಕ್ ಆಗುತ್ತೆ ಸರ್? ಈ ಕಂಟ್ರೋಲರ್ ಇಂದ ನೋಡಿ, ಇದು ಜಾಸ್ತಿ ಮಾಡಿದ್ರೆ ಜಾಸ್ತಿ ಆಗುತ್ತೆ, ಕಮ್ಮಿ ಮಾಡಿದ್ರೆ ಕಮ್ಮಿ ಆಗುತ್ತೆ. ಹಿಂಗ್ ಮಾಡೋದ್ರಿಂದ ಈ ಮೋಟರ್ ತಿರುಗಿಸುತ್ತೆ, ಈ ಫ್ಯಾನ್ ತಿರುಗುತ್ತೆ, ಇಲ್ಲಿ ಒಳಗಡೆ ಗಾಳಿ ಬರುತ್ತೆ. ಓಕೆ, ಚಿಮ್ನಿಲಿ ಹೆಂಗೆ ಜಾಸ್ತಿ ಮಾಡೋದು ಕಡಿಮೆ ಮಾಡೋದು ಅದರಲ್ಲಿ ತರ ಫ್ಯಾನ್ ನ ಕಂಟ್ರೋಲ್ ಮಾಡಬಹುದು. ಮತ್ತೆ ಇದು ಒಳಗಡೆ ನಿಮ್ಗೆ ಇನ್ನರ್ ಚೇಂಬರ್ ಬಂದು, ಇನ್ನರ್ ಚೇಂಬರ್ 1.5 mm 304 ಗ್ರೇಡ್ ಒರಿಜಿನಲ್ ಸ್ಟೀಲ್. ಇದು ಒಳ್ಳೆ ಕ್ವಾಲಿಟಿ ಅಂತ ಹೇಳ್ಬೋದು. ಇದು ಮನೆಗೆ ಮಾಡಂತದ್ದು. ಓಕೆ ಸರ್, ನಿಮ್ಮ ಹತ್ರ ಸಿಗುವಂತ ಯೂನಿಕ್ ಪ್ರಾಡಕ್ಟ್ಸ್ ಗಳು ವೀಕ್ಷಕರಿಗೆ ಯಾವ್ದಾವ್ದಿದೆ ಅಂತ ಕ್ಲೀನ್ ಖಂಡಿತ ಒಂದ್ ಕಡೆಯಿಂದ ತೋರಿಸ್ತೀವಿ ನಿಮ್ಗೆ. ನಮ್ಮ ಹತ್ರ ನಾವು ಫಸ್ಟ್ ಸ್ಟಾರ್ಟಿಂಗ್ ಮಾಡಿದ್ದು ಇದು ಬಂದು ನಿಮಗೆ ಸೂರ್ಯ ಸೌದೆ ಒಲೆ ಅಂತ ಹೇಳಿ. ಇದ್ರೊಳಗಡೆ ನಿಮಗೆ ಬ್ಯಾಟ್ರಿ ಒಳಗಡೆ ಇರುತ್ತೆ, ಕಂಡೆನ್ಸರ್ ಇರುತ್ತೆ. ಇದು ಬ್ಲೋವರ್, ಬೂದಿ ತೆಗೆ ಕೀ. ಸರ್ ಇಡೀ ಆಲ್ ಓವರ್ ಇಂಡಿಯಾದಲ್ಲಿ ಸರ್ ಈ ತರ ಕವರೇಜ್ ಮಾಡಿ, ಅಂದ್ರೆ
ಈ ತರ ಕವರ್ ಮಾಡಿರೋಂಥದ್ದು ಎಲ್ಲೂ ಸಿಗಲ್ಲ ನಿಮ್ಗೆ. ಓಪನ್ ಸಿಗುತ್ತೆ ಅಂತ. ಓಪನ್ ಸಿಗುತ್ತೆ, ಎಲ್ಲಾರು ಓಪನ್ ಇಟ್ಟೆ ಮಾರ್ತಾ ಇದಾರೆ. ಆದ್ರೆ ಕವರ್ ಇರೋದು ನಮ್ಮ ಹತ್ರ ಮಾತ್ರ ಸಿಗೋದು ಇಂಡಿಯಾದಲ್ಲೇ ಸರ್. ಓಕೆ, ಆತರ ನೆನ್ಕೊಳ್ಳಿ. ಸರ್ ಇದು ಬ್ಯಾಟ್ರಿ ಇಲ್ಲೇ ಬರುತ್ತಲ್ಲ, ಆಗುತ್ತಲ್ಲ, ನಿಯರ್ ಬೈ ಬ್ಯಾಟ್ರಿ ಇದೆಲ್ಲ ಪ್ರಾಬ್ಲಮ್ ಇಲ್ಲ. ಇಲ್ಲಿ ಫೈರ್ ಆಗೋದು ಇಲ್ಲಿ ನೋಡಿ, ಇಲ್ಲಿ ಆಗುತ್ತೆ, ನಿಯರ್ ಬೈ ಇರುತ್ತಲ್ಲ. ಇಲ್ಲ, ಇಲ್ಲಿಂದ ಇಲ್ಲಿಗೆ ನಿಮಗೆ ಗ್ಯಾಪ್ ಬಂದು 1.5 ಅಡಿ ಇದೆ. ಓಕೆ, ಪ್ರಾಬ್ಲಮ್ ಏನಾಗಿಲ್ಲ. ಏನು ಪ್ರಾಬ್ಲಮ್ ಇದುವರೆಗೆ ಯಾವ್ದು ಕಂಪ್ಲೇಂಟ್ ಬಂದಿಲ್ಲ. ಓಕೆ ಓಕೆ. ಮತ್ತೆ ಇದು ಬಂದು ನಿಮ್ಗೆ 2800 ಇದೆ. ಓಕೆ, ನಿಮ್ಗೆ ಒಳ್ಳೊಳ್ಳೆ ಆಫರ್ ಇದೆ. BPL ಕಾರ್ಡು, ಅಂತ್ಯೋದಯ. ಸರ್ ನೋಡಿ ಹೇಳಿ ಸರ್ ಸ್ವಲ್ಪ ಪ್ರೈಸ್ ನಮ್ಮ ವೀಕ್ಷಕರು. ಅದಕ್ಕೆ ಈಗ ಏನ್ ಮಾಡ್ತಾ ಇದೀವಿ ಅಂದ್ರೆ ಅಂತ್ಯೋದಯ ಮತ್ತೆ BPL ಕಾರ್ಡು ಮತ್ತೆ ಇದು ಏನು ರೈತರಿಗೆ ಸಿಗತ್ತಂತ ಕಾರ್ಡ್ ಇರುತ್ತೆ, ಅದೆಲ್ಲ ಇದೆ. ಅದನ್ನ ನೀವು ಕೊಟ್ರೆ ನಮ್ಗೆ ವಾಟ್ಸ್ಆಪ್ ಮಾಡಿದ್ರೆ ನಾವು ನಿಮ್ಗೆ ಆದಷ್ಟು ಕಮ್ಮಿ ಮಾಡಿ ನಿಮ್ಗೆ ತಲುಪಿಸ್ತೀವಿ. ನೀವು ಏನಕ್ಕೆ ಅದರ ಕಮ್ಮಿ ಮಾಡ್ತೀವಿ ಅಂದ್ರೆ ಬಡವ್ರಿಗೋಸ್ಕರ, ಯಾರು ಬಡವ್ರ ಬಗ್ರು ಇರ್ತಾರೆ ಅಂತವ್ರಿಗೆ ಇದನ್ನ ಮಾಡೋಣ ಅಂತ ಇದೀವಿ. ನೀವು ಫೋನ್ ಮಾಡಿದಾಗ ನಾನು ತಿಳಿಸ್ತೀನಿ ಸರ್. ಮತ್ತೆ ಇದು ನೀವು ಇಲ್ಲೇ ಎಕ್ಸ್ಪ್ಲೇನ್ ಮಾಡ್ಬಿಟ್ರೆ ತುಂಬಾ ವಿಡಿಯೋ ಅಂತ ಆಗುತ್ತೆ. ಅವರಿಗೆ ಕಂಪ್ಲೀಟ್ ಏನ್ ಕಾಲ್ ಮಾಡ್ತಾರೋ ಅವಾಗ ಕಂಪ್ಲೀಟ್ ಇನ್ಸ್ಟ್ರಕ್ಷನ್ ಏನಂತ ಕೊಟ್ಬಿಡಿ ಸರ್. ಆಯ್ತು ಸರ್, ಆಯ್ತು ಸರ್. ಓಕೆ ಓಕೆ. ಇದು ಮನೆಗೆ. ಓಕೆ ಸರ್, ಮುಂದಿನ ಪ್ರಾಡಕ್ಟ್ ಎಕ್ಸ್ಪ್ಲೇನ್ ಮಾಡಿ ಸರ್. ಇದು ಮನೆಗೆನೆ. ಆಗ್ಲೇ ಹೇಳ್ದಾಗೆ ಇದ್ರೊಳಗೆ ಕೆಳಗಡೆ ಹಿಂದಗಡೆ ಮೋಟರ್ ಎಲ್ಲ ಇರುತ್ತೆ. ಇದು 3 ಇಂಚ್ ಫ್ಯಾನ್ ಬ್ಯಾಟ್ರಿಯಿಂದ ಓಡುತ್ತೆ. ಡೈರೆಕ್ಟ್ ಈ ತರ ಅಡಾಪ್ಟರ್ ಇಂದ ಓಡುತ್ತೆ. ಇದೇ ಅಡಾಪ್ಟರ್ ಇಂದ ಈ ಬ್ಯಾಟ್ರಿನ 5 ಗಂಟೆ ಟೈಮ್ ಚಾರ್ಜ್ ಮಾಡಿದ್ರೆ ನಿಮಗೆ 1 ವಾರ ಬರ್ತದೆ. 1 ವಾರ ಬರುತ್ತೆ. 5 ಗಂಟೆ ಚಾರ್ಜ್ ಮಾಡಿದ್ರೆ 8 ದಿನ ಬರುತ್ತೆ. 7ನೇ ದಿನ ಹಿಂದಗಡೆ ಚಾರ್ಜ್ ಮಾಡ್ಕೊಳ್ಳಿ. ಓಕೆ ಸರ್, ಇದು 5 ಗಂಟೆ ಚಾರ್ಜ್ ಮಾಡ್ಲಿಕ್ಕೆ ಮಿನಿಮಮ್ ಒಂದು ಕಾಸ್ಟ್ ಹೇಳಿದ್ರೆ ಎಷ್ಟು ಹೋಗ್ಬೋದು ಸರ್? ಸರ್ ತಿಂಗಳೆಲ್ಲ ಯೂಸ್ ಮಾಡಿದ್ರೆ 5 ರೂಪಾಯಿ ಬರಲ್ಲ. 5 ರೂಪಾಯಿ ಬರಲ್ಲ. DC ಅಲ್ವಾ ಸರ್? ಅದೇ AC ಇಂದ DC ಕನ್ವರ್ಟ್ ಮಾಡಿ ಜಸ್ಟ್ ಅಷ್ಟೇ. ಹಂಗಾಗಿ ಒಂದು 5 ರೂಪೀಸ್ ಬರ್ಬೋದು. 5 ರೂಪೀಸ್ ಒಂದ್ 4 ಸರಿ ಚಾರ್ಜ್ ಮಾಡ್ತಾರೆ 5 ರೂಪಾಯಿ ಬರ್ಬೋದು. ಓಕೆ ಓಕೆ. ಬಟ್ ಬೇರೆ ಏನ್ ಕಾಸ್ಟ್ ಆಗುತ್ತೆ ಸರ್ ಇದನ್ನ ಯೂಸ್ ಮಾಡ್ಲಿಕ್ಕೆ? ಏನು ಕಾಸ್ಟ್ ಆಗಲ್ಲ, ಬರೀ ಸೌದೆ ಖರ್ಚಾಗುತ್ತೆ. ಈಗ ಸಪೋಸ್ ಒಂದ್ ತಿಂಗಳಿಗೆ ಒಂದ್ ಸಿಲಿಂಡರ್ ಖರ್ಚಾಯ್ತಾ ಅಂತ ಇಟ್ಕೊಳ್ಳಿ, ಅದೇ ನಮ್ಮಲ್ಲಿ ಖರ್ಚಾಗೋದು ಬರೀ 300 ರೂಪಾಯಿ. ಓಕೆ ಇದೆ ಒಂದ್ ಸಿಲಿಂಡರ್ ಇವಾಗ. ಹೌದು, 1200 ರೇಂಜ್ ಇದೆ. ಆತರ 1000 ರೇಂಜ್ ಇದೆ. 1000 ರೂಪೀಸ್ ಒಳಗಡೆ ಅನ್ಕೊಳ್ಳಿ ಡೊಮೆಸ್ಟಿಕ್ ಮನೆಗೆ. ಓಕೆ, ಆ ಜಾಗದಲ್ಲಿ ನಮ್ದು ಖರ್ಚಾಗೋದು ಬರೀ 300 ರೂಪಾಯಿ ಸೌದೆಗೆ. 300 ರೂಪೀಸ್ ಖರ್ಚಾಗುತ್ತೆ. ಮತ್ತೆ ಇದರಲ್ಲಿ ಸೌದೆಯಿಂದ ಮಾಡಿದ್ರೆ ಪಾತ್ರೆ ಕಪ್ಪಾಗುತ್ತಲ್ಲ ಅಂತ ಹೇಳ್ತಾರೆ. ಹೌದೌದು, ಮೇಜರ್ ಕಾಸ್ಟ್ ಅದೇ ಬರ್ತಾ ಇದೆ. ಅದಕ್ಕೆ ಯಾವ ತರ ಕಪ್ಪಾಗಬಾರ್ದು ಅಂತ ಒಂದು ನಾವು ನಿಮ್ಗೆ ಇಡ್ಲಿ ಪಾಟ್ ಅಲ್ಲಿ ಇಡ್ಲಿ ಬೇಯಿಸಿ ನಮ್ ಕಲ್ಲಲ್ಲಿ ಚಟ್ನಿ ಆಡಿಸಿ ರುಬ್ಬಿ ನಿಮ್ಗೆ ತೋರಿಸ್ತೀವಿ. ನಿಮ್ಗೆ ಟೇಸ್ಟ್ ಕೂಡ ಮಾಡಿಸ್ತೀವಿ. ಆಮೇಲೆ ನಿಮ್ಗೆ ಇಲ್ಲಿಂದ ಕಳ್ಸೋದು. ಅದನ್ನ ನೋಡಿ ಮಾಡಿ ನೋಡೋಣ ಸರ್. ಓಕೆ ಸರ್, ಇದು ಸೈಜ್ ಸ್ವಲ್ಪ ದೊಡ್ಡದಿದೆ. ನೆಕ್ಸ್ಟ್ ಬಂದ್ರೆ ಸರ್ ಇದು 50 kg ಕೆಪಾಸಿಟಿ. ಓಕೆ, ಇದರಲ್ಲಿ ನಿಮ್ಗೆ ಮುಂಚೆ ಏನಾಗಿತ್ತು ಅಂದ್ರೆ ಗೊತ್ತೇ, ಈ ತರ ಸ್ಟವ್ ಇದೆಯಲ್ಲ ಇದನ್ನೇ ತಗೊಂಡೋಗಿ ಚೆಲ್ಬೇಕಿತ್ತು. ಹೌದು ಅಲ್ವೇ? ಈಗ ಆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟಿದೀನಿ. ನಾವೇನ್ ಮಾಡಿದೀವಿ, ಈಗ ಹೊಸ ತರ ಮಾಡಿದೀವಿ. ಓಕೆ, ಬರೀ ಇನ್ನರ್ ಚೇಂಬರ್ ನ ಹಿಂಗ್ ಎತ್ಕೊಂಡು ಹೋಗಿ ಹಿಂಗ್ ಚೆಲ್ಬಿಡ್ಬೋದು. ಈಸಿ, ಹಿಂಗ್ ಚೆಲ್ಬಿಡ್ಬೋದು. ಓಕೆ ಓಕೆ ಓಕೆ. ಆಮೇಲೆ ತೆಗೆದು ಇಲ್ಲಿ ಇಟ್ಬಿಟ್ರೆ ಇದು ತಣ್ಣಗಾಗುತ್ತೆ. ಓಕೆ ಓಕೆ, ಇದು ತಣ್ಣಗಾಗುತ್ತೆ. ಮತ್ತೆ ಇಲ್ಲಿ ಒಳಗಡೆ ಬನ್ನಿ, ಈ ಪ್ಲೇಟ್ ಇದೆಯಲ್ಲ, ಈ ಪ್ಲೇಟ್ ಬಂದು 3 mm ಥಿಕ್ನೆಸ್ ದಪ್ಪ, ಇನ್ನೂ ದಪ್ಪ ಮಾಡಿಸಿ ಇಲ್ಲಿ ಹೋಲ್ ಬೀಳ್ದಿರಂಗ್ ಮಾಡಿದೀವಿ. ಮತ್ತೆ ಇದ್ರ ಒಳಗಡೆ ನೋಡಿ, ಇದು ಹೀಟ್ ಆಗಿ ಹಾಳಾಗುತ್ತೆ ಅಂತ ಹೇಳಿ ಇದು. ಮತ್ತೆ ಇದ್ರ ಒಳಗಡೆ ಗ್ಲಾಸ್ ಹುಲ್ ಎಲ್ಲ ಇರುತ್ತೆ. ನಮ್ದು ಹೀಟು ತಡೆಯುತ್ತೆ. ಇಲ್ಲಿ ಹೀಟು ನಿಮ್ಗೆ ತಡೆಯುತ್ತೆ. ಹೀಟ್ ಹೊರಗಡೆ ಬರಲ್ಲ. ಆತರ ಒಂದು ಗ್ಲಾಸ್ ಹುಲ್ ಎಲ್ಲ ಹಾಕಿರ್ತೀವಿ. ಮತ್ತೆ ಇದ್ರೊಳಗಡೆ ನೋಡಿ ನಿಮ್ಗೆ ಇದು ಸ್ಟೀಲ್ 304 ಸ್ಟೀಲು. ಇದು 304 ಸ್ಟೀಲು, 3.3 mm ಥಿಕ್ನೆಸ್ ಇದು ನೋಡಿ ಸರ್. ಓಕೆ ಓಕೆ, 3 mm. ಓ, 3.3 ಅಬ್ಸರ್ವ್ ಮಾಡ್ತಾ ಇರಬಹುದು ಥಿಕ್ನೆಸ್ ನೀವು. 3.3 mm ಥಿಕ್ನೆಸ್ ಇದು. 3.3 mm ಐತೆ ಇರುವಂತದ್ದು. ಆದ್ರೂ ಇದ್ರ ಒಳಗಡೆ ಬರುತ್ತೆ. ವೇಟ್ ಕೂಡ ಭರ್ಜರಿಯಾಗಿದೆ ಸರ್. ನೋಡಿ ವೇಟ್ ನೋಡಿ ಸರ್, 10 kg ಅದೇ ಬರ್ತದೆ. ಹೌದೌದು. ಒಳಗಡೆ ನೀವು ಅಬ್ಸರ್ವ್ ಮಾಡ್ತಾ ಇರಬಹುದು. ಏರ್ ಪಾಸ್ ಆಗಿಬಿಟ್ರೆ ಏರ್ ಪಾಸ್ ಆಗಕ್ಕೆ ಹೋಲ್ ಬಿಟ್ಟಿದ್ದಾರೆ, ನೀವು ಅಬ್ಸರ್ವ್ ಮಾಡ್ತಾ ಇರಬಹುದು. ಮತ್ತೆ ಬೂದಿ ನಿಲ್ಲಕ್ಕೆ ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿಗೆ 2 ಇಂಚ್ ಬೂದಿ ನಿಲ್ಲಕ್ಕೆ ಗ್ಯಾಪ್ ಇದೆ. ಓಕೆ ಓಕೆ, ಇಲ್ಲಿ ನಿಲ್ಲುತ್ತೆ. ಯಾವ್ದೇ ಕಾರಣಕ್ಕೂ ನಿಮ್ಗೆ ಯಾವ್ದೇ ತರ ತೊಂದರೆ ಆಗಲ್ಲ. 5 ಗಂಟೆ ಟೈಮ್ ಯೂಸ್ ಮಾಡಿದ್ರೆ ನಿಮಗೆ ಬೂದಿ ಬರೋದೇ ಒಂದು 50 ಗ್ರಾಮ್. ಅಷ್ಟೇ, ಅದಲ್ಲ ಪ್ರಾಬ್ಲಮ್ ಏನಾಗಲ್ಲ. ಏನ್ ಪ್ರಾಬ್ಲಮ್ ಆಗಲ್ಲ. ಅದಕ್ಕೆ ನೀರ್ ಹಾಕ್ಬಿಟ್ರೆ ಹೋಗ್ಬಿಡುತ್ತೆ. ಇಲ್ಲ, ಕೆಲಸ ಎಲ್ಲ ಆದ್ಮೇಲೆ ಉಲ್ಟಾ ಮಾಡ್ಬಿಡೋದು ಅಷ್ಟೇ. ಓಕೆ ಓಕೆ, ಆಯ್ತೆ. ಅದಕ್ಕೆ ನೋಡಿ ಕೆಳಗಡೆ 5 ಇಂಚ್ ಫ್ಯಾನ್ ಬರುತ್ತೆ. 5 ಇಂಚ್ ಫ್ಯಾನ್ ಇದೆ. 5 ಇಂಚ್ ಫ್ಯಾನ್. ನೈಸ್. ಮತ್ತೆ ಹಾಕಿ ಒಂದ್ಸಲ ರೊಟೇಟ್ ಮಾಡ್ಬಿಡಿ. ತೋರಿಸ್ತೀನಿ. ಈ ಮಿನಿ ಕಮರ್ಷಿಯಲ್ ಅಲ್ಲಿ ಇದೆ, ತೋರಿಸ್ತೀನಿ. ಮತ್ತೆ ಈ ತರ ಒಂದು ಸ್ಪೇರ್ ಆಗಿ ಕೊಡ್ತೀವಿ ನಿಮ್ಗೆ. ಇದೇ ಸ್ಪೀಡ್ ಕಂಟ್ರೋಲರ್ ಮೋಟಾರು. ಇದೇ ಕೆಲಸ ಮಾಡೋದು. ಈ ಫ್ಯಾನ್ ಇಲ್ಲಿ ಕೂರುತ್ತೆ. ಇದೇ ಕೆಲಸ ಮಾಡೋದು. ಇದನ್ನ ಬರೀ 100 ಚಿಲ್ರೆಗೆ ಸರ್. 100 ಚಿಲ್ರೆ. 100 ಚಿಲ್ರೆ ಕೊಡ್ತೀವಿ. ಇಡೀ ಇಂಡಿಯಾದಲ್ಲಿ ಯಾರು ಕೊಡ್ತಾ ಇಲ್ಲ. ಸಾಕಷ್ಟು ಜನ ಬ್ಲೋರ್ ಇದಕ್ಕೆ ಅಷ್ಟಾಗುತ್ತೆ. ಇದಕ್ಕೇನೆ ಸರ್, ಬೇರೆ ಕಡೆ ಎಲ್ಲ ನೋಡಿದ್ರೆ ನಿಮ್ಗೆ 3000 4000 ಆಯ್ತದೆ. ಹೌದು, ಬರೀ 100 ಚಿಲ್ರಲ್ಲಿ ನಿಮ್ ಕೆಲಸ ಮುಂದೋಯ್ತದೆ. ಗೊತ್ತಾಗದೆ ಹೋದ್ರೆ ನಮ್ಗೆ ವಿಡಿಯೋ ಕಾಲ್
ಕೇಳಿದ್ರು ನಿಮ್ಗೆ ನಾವು ತೋರಿಸ್ಕೊಡ್ತೀವಿ. ಪ್ರಾಬ್ಲಮ್ ಆಗಿದೆ, ಈ ತರ ಸೊಲ್ಯೂಷನ್ ಬೇಕು ಅಂದ್ರೆ ನೀವು ತೋರಿಸ್ಕೊಡ್ತೀವಿ. ಅದರ್ವೈಸ್ ನೀವು ಪಕ್ಕದಲ್ಲಿ ಮಿಕ್ಸಿ ರಿಪೇರಿ ಮಾಡೋರ ಹತ್ರ ಕೊಟ್ರೆ ಮಾಡ್ಕೊಡ್ತಾರೆ. ಓಕೆ ಓಕೆ ಓಕೆ. 2-in-1 ಆಪ್ಷನ್ ತೋರಿಸ್ತೀನಿ. ಮತ್ತೆ ನಿಮ್ಗೆ ಕೊಡುವಾಗ ವೀಕ್ಷಕರಿಗೆ ತೋರಿಸ್ಕೊಡಿ, ಅವ್ರಿಗೆ ಯಾವುದೇ ತರಹದ ಡೌಟ್ ಬರಬಾರ್ದು. ಇಲ್ಲ ಖಂಡಿತ ಕೊಡುವಾಗ ನಿಮ್ಗೆ ಈ ತರ ಒಂದು ಹ್ಯಾಂಡ್ ಗ್ಲೌಸ್ ಕೊಡ್ತೀವಿ. ಓಕೆ. ಹೀಟ್ ಆಗಿರುತ್ತಲ್ವಾ, ಯೂಸ್ ಮಾಡುವಾಗ ಕೈಗೆ ಪ್ರಾಬ್ಲಮ್ ಆಗಬಾರ್ದು ಅಂತ ಸುರಿಲಿಕ್ಕೆ. ಮತ್ತೆ ಇದೊಂದು ಸ್ಪೇರ್ ಕೊಡ್ತೀವಿ. ಮತ್ತೆ ಹಿಂದಗಡೆ ಬಿಚ್ಚಕ್ಕೆ ನಿಮ್ಗೆ ಇದೊಂದು ಟೂಲ್ಸ್ ಕೊಡ್ತೀವಿ. ಓಕೆ ಓಕೆ ಓಕೆ. ಸ್ಪ್ಯಾನರ್ ಕೂಡ ಕೊಡ್ತೀವಿ. ಯಾರು ಇಂಡಿಯಾದಲ್ಲಿ ಕೊಡಲ್ಲ ಸರ್. ಓಕೆ. ಆಲ್ಮೋಸ್ಟ್ ಅದಕ್ಕೆ ಏನೇನ್ ಬೇಕೋ ಎಕ್ವಿಪ್ಮೆಂಟ್ ಯೂಸ್ ಮಾಡುವಂತದ್ದು ಪ್ರಾಬ್ಲಮ್ ಆದ್ರೆ ಅದಕ್ಕೂ ಸೊಲ್ಯೂಷನ್ ಎಲ್ಲ ಕೊಡ್ತೀರಾ? ಎಲ್ಲ ಕೊಡ್ತೀವಿ ಸರ್. ಓಕೆ ಓಕೆ. ಆ ಕಾಲದಲ್ಲಿ ಒಲೆಯಲ್ಲಿ ಊಟ ಮಾಡೋರೆಲ್ಲ 100 ವರ್ಷ ಬದುಕೋರು. ಹೌದು. ಗ್ಯಾಸ್ ಅಲ್ಲಿ ಮಾಡ್ತಾ ಇದೀವಿ, ತಿಂತಾ ಇದೀವಿ. ಹೌದು. 50 ಬದುಕ್ತಿವ 60 ಬದುಕ್ತಿವ ಭಗವಂತನ್ ಗೊತ್ತು. ಹೌದು, ಅದು ನಿಜಾನೇ. ಇವಾಗೆಲ್ಲ ಏನ್ ಗೊತ್ತೇ, ಏಕ್ದಿನ ಸುಲ್ತಾನ್. ಇವಾಗ ಚೆನ್ನಾಗಿದ್ದೀವಾ, ಓಕೆ ಓಕೆ, ಕರ್ದಾಗ ಹೋಯ್ತಾ ಇರ್ಬೇಕು. ಹೌದು. ಅವರೆಲ್ಲ ಹಂಗಲ್ಲ, ಗಟ್ಟಿಯಾಗಿರ್ತಿದ್ರು. 100 ವರ್ಷ 80 ಲೈಫ್ ಸ್ಪ್ಯಾನ್ ಇತ್ತು. ಇವಾಗ ಅಷ್ಟೊಂದಿಲ್ಲ. ಇವಾಗ ಯಾರು ಬದುಕ್ತಾವ್ರೆ ಹಂಗೆ? ಹೌದು. 120 ವರ್ಷ ಯಾರು ಬದುಕ್ತಾವ್ರೆ? 60 ವರ್ಷನೇ. 60 ವರ್ಷ ಇದ್ರೇನೆ ಜಾಸ್ತಿ ಆಗೋಯ್ತು. ಈಗ 50 ವರ್ಷ ಆದ್ಮೇಲೆ ಡಾಕ್ಟರ್ ಹೋಗೋ ತಪ್ಪಲ್ಲ. ಹೌದು, ಅದು ನಿಜಾನೇ ಅಲ್ವೇ? ಅದನ್ನು ಉಳಿಸ್ಕೊಳ್ಳಿ, ಆರೋಗ್ಯ ಉಳಿಸ್ಕೊಳ್ಳಿ, ಇದ್ರಲ್ಲಿ ಊಟ ಮಾಡಿ. ಹೌದು 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 ಅಲ್ವೇ? ಅಂದ್ರೆ ಅದು ಕಾಸ್ಟ್ ಕೂಡ ಕಡಿಮೆ ಆಗುತ್ತಲ್ಲ, ಕಡಿಮೆ ಆಗುತ್ತೆ ನೋಡಿ. ಆರೋಗ್ಯನೂ ಚೆನ್ನಾಗಿದೆ. ಈಗ ಹಳೆ ಕಾಲದಲ್ಲಿ ರುಬ್ಬಿ ಆಡಿಸ್ತಿದ್ರು. ಹೌದು. ಕೈ ನೋವುದು. ಈಗ ಅದ್ ನೋವುದಾಗ ನೋವು ಆಗ್ಬಾರ್ದು, ಆ ತರದ ಒಂದು ಕಲ್ ತಂದಿದೀವಿ. ಓಕೆ. ಹೌದು. ಇದ್ರಲ್ಲಿ ರುಬ್ಬಿ ಮಾಡಂತ ಪದಾರ್ಥ ಬಿಸಿ ಆಗಲ್ಲ ನಿಮ್ಗೆ. ಹೌದು ಹೌದು. ನಿಮ್ಗೆ ಇದ್ರಲ್ಲಿ ಚಟ್ನಿ ರುಬ್ಬಿ, ನಮ್ ಇಡ್ಲಿ ಪಟ್ಟು ಹೊಸದಾಗಿ ಬಂದಿದೆ. ಓಕೆ. ಅದನ್ನು ತೋರಿಸಿ ನಿಮ್ಗೆ. ಓಕೆ. ಹೆಂಗೆ ಬೇಯುತ್ತೆ, ಯಾವ ತರ ಕಪ್ಪಾಗಲ್ಲ, ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿ ನಿಮ್ಗೆ ತೋರಿಸ್ಕೊಡ್ತೀನಿ. ಓಕೆ ವೀಕ್ಷಕರೇ, ಇನ್ನೊಂದು ನಾನು ಡ್ರಾಬ್ಯಾಕ್ ಹೇಳಿದ್ದೇನೆಂದ್ರೆ ಕಪ್ಪಾಗುತ್ತೆ ಅಂತ ಹೇಳಿ, ಅದಕ್ಕೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ಸೊಲ್ಯೂಷನ್ ತೋರಿಸ್ತೀನಿ. ಒಂದು ಅಡಿ ಬರುತ್ತೆ. 24 ಇಡ್ಲಿ ಇದೆ ಸರ್. ಈ ಇಡ್ಲಿನ ನಿಮ್ಗೆ ಬೇಯಿಸಿ ನಿಮ್ಗೆ ತೋರಿಸ್ಕೊಡ್ತೀನಿ. ಓಕೆ ಆಯ್ತಾ? ಬೇರೆ ಕಡೆ ಅಮೆಝಾನ್, ಫ್ಲಿಪ್ಕಾರ್ಟ್ ಅಲ್ಲಿ ಸರ್ ಓಕೆ 5,900 ನೋಡಿ ಸರ್. ಇಲ್ಲಿ ನೋಡಿ ಸರ್. ಹೌದು ವೀಕ್ಷಕರೇ, 5,999 ರೂಪಾಯಿ ಇದೆ. ಆಲ್ಮೋಸ್ಟ್ 6,000 ರೂಪಾಯಿ ಅಂತಾನೆ ಹೇಳ್ಬೋದು. ನಮ್ಮ ಹತ್ರ ಜಸ್ಟ್ 3,200. ಆಲ್ಮೋಸ್ಟ್ 50% ಸರ್ ಡಿಸ್ಕೌಂಟ್. ಅದು ಇದು ಎಲ್ಲ ಹೋಗಿ ಇವರು ಜನಗಳಿಗೆ ಮೋಸ ಮಾಡ್ತಾ ಇದಾರೆ ಅಮೆಝಾನ್, ಫ್ಲಿಪ್ಕಾರ್ಟ್ ಅವರು. ಅದು ನಿಜಾನೇ. ಒಂದ್ ಪದಾರ್ಥ ಹೊಸದಾಗಿ ಬತ್ತು ಅಂದ್ರೆ ಅದಕ್ಕೆ ಡಬಲ್ ಮಾಡೋದು, ಬೇಡದಕ್ಕೆ ಕಮ್ಮಿ ಕೊಡೋದು, ಈ ದುಡ್ಡನ್ನ ಅಲ್ಲಿ ಮೇಕಪ್ ಮಾಡ್ಕೊಳ್ಳೋದು, ಆತರ ವ್ಯವಹಾರ ಇವ್ರದ್ದು. ನಿಮ್ಗೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರಬಹುದು, ಅಂತ ದುಡ್ಡದೇನಿಲ್ಲ ಇದು. ನಿಮ್ ಮನೆಯಲ್ಲಿ ಇಡ್ಲಿ ಏನ್ ಚಿಕ್ಕದು ಕುಕ್ಕರ್ ಇರುತ್ತೋ ಅದೇ ರೀತಿನೇ ಇರುವಂತದ್ದು. ಆದ್ರೆ ಇದು ಸ್ಕ್ವೇರ್ ಶೇಪ್ ಅಲ್ಲಿ ಕ್ಲೀನ್ ಆಗಿ ಕವರ್ಡ್ ಆಗಿ ಕ್ಲೀನ್ ಆಗಿ ಮಾಡಿದ್ದಾರೆ. ಹೋಟೆಲ್ ಅಲ್ಲಿ ಸಿಗುವಂತ ದೊಡ್ಡದಲ್ಲ, ಹೋಟೆಲ್ ಸ್ಟೈಲ್ ಇಡ್ಲಿ ಈಗ ಮನೇಲಿ ಮಾಡ್ಕೊಳ್ಳಬಹುದು. ಹೋಟೆಲ್ ಗಂಟೆ ಹೋಗೋದು ಬೇಡ ಅಂತ. ಒಂದು ಡೆಲಿಕೇಟ್ ಏನಿಲ್ಲ, ವೇಟ್ ಅನ್ಸುತ್ತೆ. ಕೆಳಗೆ ವುಡನ್ ಹೋಲ್ಡರ್ ಕೂಡ ಕೊಟ್ಟಿದ್ದಾರೆ. ಇದೇ ಲಾಕರ್ ಕೂಡ ಹೇಳಿದ್ರು. ಇದು ಓಪನ್ ಮಾಡಿದ್ರೆ ಇದು ಓಪನ್ ಆಗುತ್ತೆ, ಡಬಲ್ ಸೈಡ್ ಓಪನ್ ಆಗುತ್ತೆ. ಒಳಗಡೆ ಇಟ್ ಮಾಡಬಹುದು. ವೆಜ್ ಅವ್ರಿಗೆ ಈ ತರ ಮೇಲ್ಗಡೆ ಇಟ್ಬಿಟ್ಟು ಪುಲ್ಕ, ಚಪಾತಿ, ಹಪ್ಪಳ ಆತರ ಸುಟ್ಕೊಬಹುದು. ಇನ್ನೇನ್ ಸಿಗುತ್ತೆ ಅಂತ ಕೇಳ್ಬೋದು ನೀವು. ನೋಡಿ, ಕುಟ್ಟ ಕಲ್ಲು. ಓಕೆ. ಮತ್ತೆ ಕಪ್ಪು ಕಲ್ಲು ಸರ್ ನಮ್ಮ ಹತ್ರ. ಬೇರೆ ಕಡೆ ಎಲ್ಲ ನಿಮ್ಗೆ ಇದು ಬಿಳಿ ಇರುತ್ತೆ, ನೋಡಿರ್ಬೋದು ನೀವು. ಹೌದು ಹೌದು ಹೌದು. ನಮ್ಮ ಹತ್ರ ಬ್ಲಾಕ್ ಸ್ಟೋನ್. ಓಕೆ ಸರ್, ಬೇರೆ ಬ್ಲಾಕ್ ಸ್ಟೋನ್ ಅಲ್ಲಿ ಅಂದ್ರೆ ಇದು ಒಡೆದೋಗಲ್ಲ, ಉಡಿಗಳು ಬರಲ್ಲ ಜಾಸ್ತಿ. ಪುಡಿ ಉಡಿ ಬರಲ್ಲ, ಒಡೆದೋಗಲ್ಲ. ಓಕೆ ಓಕೆ. ಕಲ್ ಪಾರ್ಟಿಕಲ್ಸ್ ಎಲ್ಲ ಬರಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತೆ ಇದ್ರಲ್ಲಿ ನೀಟಾಗಿ ಕುಟ್ಕೋಬಹುದು. ಓಕೆ ಓಕೆ. ನೀಟಾಗಿ ಕುಟ್ಕೋಬಹುದು, ಅರಿಬಹುದು ಹಿಂಗೆ. ಓಕೆ. ಆಯ್ತಾ? ಇದು ಬಂದು ಬರೀ ಮಸಾಲೆ ಪದಾರ್ಥ ಯೂಸ್ ಮಾಡ್ಲಿಕ್ಕೆ ಒಂದು ಒಳ್ಳೆ ಬೆಸ್ಟ್ ಎಕ್ವಿಪ್ಮೆಂಟ್ ಅಂತಾನೆ ಹೇಳ್ಬೋದು. ಮತ್ತೆ ಉಪ್ಪೆಸರು ಖಾರ ಹರ್ಕೊಳ್ಳಕ್ಕೆ. ಓಕೆ. ಅವೆಲ್ಲದಕ್ಕೂ ಚೆನ್ನಾಗಿದೆ. ಓಕೆ ಓಕೆ ಓಕೆ. ಮತ್ತೆ ಸರ್ ಇದು ಬಂದು ರೇಟ್ ಬಂದು 650 ರೂಪಾಯಿ ಸರ್. ಸಾರಿ 680 ರೂಪಾಯಿ. 680 ರೂಪಾಯಿ. 680 ರೂಪಾಯಿ ಕೊಡ್ತಾ ಇದೀವಿ ಸರ್. ಹೊರಗಡೆ ಎಲ್ಲ ನಿಮ್ಗೆ 1000 ಚಿಲ್ಲರೆ ಇದೆ. ಹೌದು. ನಮ್ಮ ಹತ್ರ ಬರೀ 680 ರೂಪಾಯಿ ಸರ್. ಓಕೆ ಸರ್, ಆದಷ್ಟು ನಮ್ಮ ವೀಕ್ಷಕರಿಗೆ ಒಂದು ಕಡಿಮೆ ಬಜೆಟ್ ಅಲ್ಲಿ ಸಿಗೋ ಹಾಗೆ ಮಾಡ್ಕೊಡಿ. ಖಂಡಿತ ಸರ್, ಖಂಡಿತ ಮಾಡ್ಕೊಡ್ತೀವಿ. ಮತ್ತೆ ನಿಮ್ಗೆ ಆಗ್ಲೇ ಹೇಳಿದಾಗೆ ಮತ್ತೆ ನಮ್ಮ ಕಲ್ಲಲ್ಲಿ ಚಟ್ನಿ ಆಡ್ಸಿ, ಮತ್ತೆ ನಮ್ಮ ಒಲೆಯಲ್ಲಿ ಕಪ್ಪಾಗದೆ ಯಾವ ತರ ಮಾಡ್ಬೋದು ಅನ್ನೋದನ್ನ ಈಗ ಹಚ್ಚಿ ತೋರಿಸ್ತೀನಿ. ರುಬ್ಬೋ ಮಿಷಿನ್ ಇದೆ, ಅದ್ರ ಮೇಲ್ಗಡೆನೆ ಇದನ್ನು ಮಾಡಿರುವಂತದ್ದು. ಅದೇ ನಾವು ಈ ಮಿಷಿನ್ ಅಲ್ಲೇ ಕಾಯಿ ತುರಿಯೋದಿದೆ. ಇಲ್ಲ ನಮ್ಗೆ ಈ ಮಿಷಿನೇ ಬೇಡ, ಬರೀ ಕಾಯಿ ತುರಿಯೋದ್ ಬೇಕು ಅಂದ್ರೂ ಅದು ಕೂಡ ಇದೆ. ಅದು ನೀವು ವಿಡಿಯೋದಲ್ಲಿ ನೋಡ್ಬೋದು. ಓಕೆ ಓಕೆ. ಹೆವಿ ಸೈಜ್ ಕಾಣ್ತಾ ಇದೆ. ಏನ್ ವೇಟ್ ಬರ್ಬೋದು ಸರ್ ಇದು? ಸರ್ ಇದು ಬಂದು ನಿಮಗೆ ಕಲ್ಲು 30 kg ಬರುತ್ತೆ. 30 kg ಬರುತ್ತೆ ಇದು. ಓಕೆ. ಲಿಫ್ಟರ್ ಕೊಟ್ಟಿದೀವಿ, ಏನು ಕಷ್ಟ ಆಗಲ್ಲ ನಿಮ್ಗೆ. ಹಿಂಗ್ ಲಿಫ್ಟ್ ಮಾಡ್ಕೋಬೇಕು. ಓಕೆ ಓಕೆ. ಲಿಫ್ಟ್ ಮಾಡ್ಕೋಬಹುದು, ಏನ್ ತೊಂದರೆ ಆಗಲ್ಲ. ಇದನ್ನ ಇಟ್ಕೊಳ್ಳೋದು. ಓಕೆ. ಮತ್ತೆ ಇದ್ರ ಈ ಕಲ್ಲು ಬಂದು 80 kg ಟೋಟಲ್. ಈಗ 80 kg ಟೋಟಲ್ ಮಿಷಿನ್ ಎಲ್ಲ ಸೇರಿ 130 kg ಬರ್ತದೆ ಸರ್. ಓಕೆ. 1.3 130 kg ತಗೊಂಡು ಮೇಲ್ಗಡೆ ಕಾಯಿ ತುರಿದ್ಬಿಟ್ಟು ಕೆಳಗಡೆ ಚಟ್ನಿ ಮಾಡೋದು. ಹೌದು ಸರ್, ಹೌದು ಸರ್.
ಓ ಗಟ್ಟಿಯಾಗಿ ಕೂತ್ಕೋಬೇಕಂದ್ರೆ ಸ್ವಲ್ಪ ಲಾಕ್ ಆಗಬೇಕು ಕರೆಕ್ಟ್ ಆಗಿ. ಶೇಕ್ ಮಾಡಿ ಸರ್ ಈ ತರ. ಇಲ್ಲಿ ಲಾಕ್ ಇದೆ ನೋಡಿ, ಈ ಲಾಕ್ ಅಲ್ಲಿ ಇದು ಹೋಗಿ ಹಿಂಗ್ ಕೂತ್ಕೋಬೇಕು, ಹಿಂಗೆ ಲಾಕ್ ಆಗ್ಬೇಕು. ಓಕೆ ಇಲ್ಲಿ ಲಾಕ್ ಆಗ್ಬೇಕು. ಓ ಇಲ್ಲಿ ಲಾಕ್ ಆಗಬೇಕು. ಲಾಕ್ ಆದ್ಮೇಲೆ ಆನ್ ಮಾಡ್ಬೇಕು ಸ್ವಿಚ್. ಬನ್ನಿ ಸ್ವಿಚ್ ತೋರಿಸ್ತೀನಿ. ಇಲ್ಲಿದೆ ಓಕೆ, ಕರೆಂಟ್ ಬೋರ್ಡ್ ಹಾಕೊಂಡಿದೀವಿ. UPS ಅಲ್ಲಿ ರನ್ ಆಗುತ್ತೆ. ಇದು 4 HP ಮೋಟ್ರು. ಓಕೆ ಓಕೆ, ಏನು ಮಿಕ್ಸಿ ಇದು ಮಾಡ್ತೀವೋ ಆ ತರ? ಅದೇ ತರ. ಈಗ ನೋಡಿ ಹಿಂಗ್ ಆನ್ ಮಾಡ್ತೀನಿ, ಅಲ್ಲಿ ತಿರುಗ್ತದೆ ನೋಡಿ. ಈಗ ಓಕೆ ಓಕೆ ಓಕೆ, ಸ್ವಿಚ್ ಆನ್ ಮಾಡಿದ ತಕ್ಷಣ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಚಟ್ನಿ ರುಬ್ಬಕ್ ಸ್ಟಾರ್ಟ್ ಆಗಿದೆ. ನೀರು ಎಷ್ಟು ಸಖತ್ತಾಗಿ ಮೂವ್ ಆಗ್ತಾ ಇದೆ ನೋಡಿ, ಮೆಕ್ಯಾನಿಸಮ್ ಅದ್ಭುತ ಇದೆ. ಚಟ್ನಿ ನೋಡಿ ಸ್ಮೆಲ್ ಹೆಂಗ್ ಬರುತ್ತೆ ಅಂತ ಒಂದ್ 5 ನಿಮಿಷ ಆಗ್ಲಿ. ಈ ವೀಕ್ಷಕರಿಗೆ ಅದ್ರಲ್ಲಿ ಗೊತ್ತಾಗ್ತದೆ, ಅದು ಗೊತ್ತಾಗ್ತಿಲ್ಲ, ಬಟ್ ನಾವ್ ಹೇಳ್ಬೋದು ಅಷ್ಟೇ. ನೀವ್ ಹೇಳ್ಬೋದು. ಸ್ಮೆಲ್ ನೋಡಿ ಯಾವ ತರ. ಇಲ್ಲ ಸರ್, ಅವರು ನೋಡಿರ್ತಾರೆ ಸರ್, ಅವ್ರಿಗೂ ಗೊತ್ತಾಗಿರುತ್ತೆ. ಕಲ್ ರುಬ್ತಿರುವಾಗ ಚಟ್ನಿ ಸ್ಮೆಲ್ ಯಾವ ತರ ಬರ್ತಿರೋದು ನೋಡಿರ್ತಾರೆ ತುಂಬಾ ಜನ. ನೀವೇ ಅಬ್ಸರ್ವ್ ಮಾಡ್ತಾ ಇರಲ್ಲ, ನನಗೂ ಗೊತ್ತಾಗ್ತಾ ಇದೆ. ಇಲ್ಲಿ ಅದು ಹತ್ರ ಇದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಫೀಲ್ ಬರುತ್ತೆ. ಹೌದು ಸರ್. ನೋಡಿ ಸ್ವಲ್ಪ ಹಾಕಿದ್ರು ಸರ್ ಎಷ್ಟು ಚಟ್ನಿ ಆಗಿದೆ. ಹೌದು, ಎಲ್ಲಾ ಮಧ್ಯಮ ವರ್ಗದವ್ರಿಗೂ ಇದು ಉಪಯೋಗ ಆಗ್ಲಿ ಅಂತ ಹೇಳಿ ನಾವು ಕೊಡ್ತಾ ಇದೀವಿ. ಯಾಕಂದ್ರೆ ಇದರಿಂದ ಗ್ಯಾಸ್ ಉಳಿತಾಯ ಆಗುತ್ತೆ, ಮತ್ತೆ ಸೌದೆ ಸ್ವಲ್ಪ ಕಮ್ಮಿ ಖರ್ಚಾಗುತ್ತೆ. ನೋಡಿ ನಾವು ಅದಕ್ಕೋಸ್ಕರ ನಿಮ್ಗೆ ಲೈವ್ ಆಗಿ ಮಾಡಿಸ್ ತೋರಿಸ್ತಾ ಇದೀವಿ. ಮನೆದಿದು. ಈಗ ನೋಡಿ ಇಡ್ಲಿ ಪಾತ್ರೆ ಇಟ್ಟಿದೀವಿ, ಅದು ಬೇಯ್ತಾ ಇದೆ. ಪಾತ್ರೆ ಎಲ್ಲೂ ಕಪ್ಪಾಗಿಲ್ಲ. ಸುತ್ತ ನೋಡಿ ಸರ್, ಪಾತ್ರೆ ಎಲ್ಲೂ ಕಪ್ಪಾಗಿಲ್ಲ. ಈ ಪ್ಲೇಟ್ ಕಾಯುತ್ತೆ, ಇಂಡಕ್ಷನ್ ಸ್ಟವ್ ತರ ಅದು ಪಾತ್ರೆನೂ ಕಾಯಿಸುತ್ತೆ, ಇಡ್ಲಿನೂ ಆಗುತ್ತೆ. ನಮ್ಮ ತೆಗೆದ್ಬಿಟ್ಟು ತೋರಿಸ್ತೀನಿ. ಆಮೇಲೆ ಖಾಲಿ ಆದಾಗ ಒಂಚೂರು ಹಿಂಗ್ ಸೌದೆಗಳು ಹಾಕಲ್ಲ ಸರ್. ಓಕೆ, ಹಿಂಗ್ ಖಾಲಿ ಆದಂಗೆ ಸೌದೆಗಳು ಹಾಕಲ್ಲ. ಸೌದೆ ಹಾಕೋಬಿಟ್ಟು ಮಾಡೋದು. ಕಾಸ್ಟ್ ಅಲ್ಲಿ ಸರ್ ಇದು ಅದೇ 4400 ರೂಪಾಯಿ ಆಗುತ್ತೆ. ನಾನು ಹೇಳ್ದಂಗೆ ಅಂತ್ಯೋದಯ, BPL ಕಾರ್ಡು, SSBN ಕಾರ್ಡು ಯಾರು ಬಡವರು ಇರ್ತಾರ ಅಂತವ್ರಿಗೆ ಆಫರ್ ಅಲ್ಲಿ ಬಿಡ್ತಾ ಇದೀವಿ. ನೀವು ಅದು ನಾನು ಫೋನ್ ಮಾಡಿದಾಗ ನಿಮ್ಗೆ ಎಷ್ಟು ಡಿಸ್ಕೌಂಟ್ ಆಗುತ್ತೋ ಮ್ಯಾಕ್ಸಿಮಮ್ ಡಿಸ್ಕೌಂಟ್ ಮಾಡಿ ನಿಮ್ಗೆ ನಿಮ್ ಮನೆಗೆ ತಲುಪಿಸಂತ ವ್ಯವಸ್ಥೆ ಮಾಡ್ಕೊಡ್ತೀವಿ. ನಾವು ಮೈಸೂರಲ್ಲಿ ಮಿನಿ ಕಮರ್ಷಿಯಲ್ ಮತ್ತೆ ಬಿಗ್ ಕಮರ್ಷಿಯಲ್ ಎರಡನ್ನು ಬಾಡಿಗೆ ಕೊಡೋಣ ಅಂತ ಇದೀವಿ. ಮಿನಿ ಕಮರ್ಷಿಯಲ್ 25 kg ಕೆಪಾಸಿಟಿ ಬಂದು ನಿಮಗೆ 300 ರೂಪಾಯಿ ಆಗುತ್ತೆ. ಆಯ್ತೆ. ಇದು ಬಿಗ್ ಕಮರ್ಷಿಯಲ್ ನಿಮ್ಗೆ 400 ರೂಪಾಯಿ ಆಗುತ್ತೆ. ಇದು ಸ್ವಲ್ಪ ರೇಟ್ ಜಾಸ್ತಿ ಮಾಡಿದೀವಿ. ಇದು 300 ಆಗುತ್ತೆ, ಈಗ 400 ಆಗುತ್ತೆ. ಒಂದು ದಿವಸಕ್ಕೆ ಬಾಡಿಗೆ ಕೊಡ್ತೀವಿ ಸರ್. ಇಡ್ಲಿ ಆಗಿದೆ ಈಗ, ನಾವು ನಿಮ್ಗೆ ತೆಗ್ಬಿಟ್ಟು ತೋರಿಸ್ತೀವಿ. ಈಗ ಎಳೆದ್ಬಿಟ್ಟು ಸರ್ ಗಾಳಿನ ಆಫ್ ಮಾಡ್ಬಿಡ್ಬೇಕು. ಕಂಪ್ಲೀಟ್ ಆಫ್ ಮಾಡ್ಬಿಡು. ನೋಡಿ ಸರ್, ನೀರು ಒಳಗಡೆ ಯಾಕೆ ಕುದೀತಾ ಇದೆ, ಒಳಗಡೆ ನೋಡಿ ಸರ್ ನೀರ್ ಯಾಕೆ ಕುದೀತಾ ಇದೆ, ಯಾವ ತರ ವ್ಯಾಪಾರ ಆಗ್ತಾ ಇದೆ ಅಂತ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಆಮೇಲೆ ಸರ್ ಇದು ಹಿಂಗ್ ತೆಗೆದ್ಬಿಟ್ಟು ಸರ್ ಇದನ್ನ ತಗೊಂಡೋಗಿ ಹಿಂಗೆ ಹಿಡ್ಕೊಂಡು ಬಟ್ಟೆಲಿ ಸೈಡ್ಗೆ ಇಟ್ಬಿಡೋದು ಸರ್. ಹಿಂಗ್ ಸೈಡ್ಗೆ ಇಟ್ಬಿಡೋದು, ಇಲ್ಲಾಂದ್ರೆ ಅದನ್ನ ಈಚೆ ಚೆಲ್ಲಬಹುದು. ಮತ್ತೆ ಇಲ್ಲಿ ಇಡ್ಲಿ ಆಗಿದೆ ನೋಡಿ. ಎಲ್ಲೂ ಕಪ್ಪಾಗಿಲ್ಲ ಅಂತ ನೋಡಿ ಸರ್, ಎಲ್ಲರೂ ಕಪ್ಪಾಗಿದೆ ನೋಡಿ ಸರ್. ನೀವೇ ಸರ್ ಮೇಲೆ ಎತ್ತಿ ಸರ್ ಹಂಗೆದು. ಓಕೆ ವೀಕ್ಷಕರೇ, ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಸೌದೆ ಒಲೆಯಲ್ಲಿ ಮೇನ್ ಡ್ರಾಬ್ಯಾಕ್ ಬರ್ತಾ ಇದ್ದಿದೆ ಕಪ್ಪಾಗುತ್ತೆ ಅನ್ನೋದು. ನಾವು ಎಕ್ಸ್ಪೆಕ್ಟೇಷನ್ ಹಂಗಿತ್ತು, ಒಂಚೂರು ಎಲ್ಲೂ ಕಪ್ಪಾಗಿಲ್ಲ. ಕ್ಲೀನ್ ಆಗಿ ಹೊಸ ಸ್ಟೀಲ್ ಪ್ಲೇಟ್ ಯಾವ ತರ ಇತ್ತು ಅದೇ ರೀತಿ ಇದೆ. ಈ ತರ ಚಿಕ್ಕ ಇಡ್ಲಿ ತೆಗೆದ್ವಾ, ಯಾವ ಸ್ಪೂನು ಬೇಡ, ನೀರು ಬೇಡ ಸರ್. ಸುಮ್ನೆ ಕೈಯಲ್ಲಿ ಹಿಡಿದ್ರೆ ಒಂಚೂರು ಹತ್ಕೊಂಡಿಲ್ಲ ನೋಡಿ, ಒಂಚೂರು ಅಂಟ್ಕೊಂಡಿಲ್ಲ, ಅಂಟ್ಕೊಂಡಿಲ್ಲ. ಓಕೆ ಆಯ್ತಾ, ಒಂಚೂರಾದ್ರೂ ಅಂಟ್ಕೊಂಡಿರ್ಬೇಕಾಯ್ತು. ನೀವು ಸ್ಪೂನ್ ಅಲ್ಲಿ ತೆಗೆದ್ರುನು ಒಂಚೂರು ಅಂಟ್ಕೊಂಡಿರುತ್ತೆ. ಇಲ್ಲಿ ನೋಡಿ ಎಷ್ಟು, ಇನ್ ಕೇಸ್ ಆಯಿಲ್ ಯೂಸ್ ಮಾಡದೆ ಹೋದ್ರುನು ಕರೆಕ್ಟ್ ಆಗಿ ಬಂದ್ಬಿಡುತ್ತೆ ಇಡ್ಲಿ. ಇಡ್ಲಿ ಶೇಪ್ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಆ ಕರ್ವ್ ಎಡ್ಜಸ್ ಎಷ್ಟು ಶಾರ್ಪ್ ಆಗಿ ಬಂದಿದೆ ನೋಡಿ, ಎಡ್ಜಸ್. ಓಕೆ ವೀಕ್ಷಕರೇ, ಇದನ್ನ ಚಟ್ನಿನೂ ಇಲ್ಲೇ ರೆಡಿ ಮಾಡಿದ್ದು ಇದೇ ಒಂದು ಒಳ್ಕಳಲ್ಲಿ. ಇಡ್ಲಿನೂ ಕೂಡ ಇದೇ ಒಂದು ಬಾಕ್ಸ್ ಅಲ್ಲಿ ರೆಡಿ ಮಾಡಿರುವಂತದ್ದು. ಈಗ ತಟ್ಟೆ ಇಡ್ಲಿ ನಮ್ಮ ರಾಜು ಅವ್ರು ತಿಂತಾರೆ. ರಾಜು ಅವ್ರು ತಿಂತಾರೆ, ಇದನ್ನ ನೀವು ವೀಕ್ಷಣೆ ಮಾಡ್ಬೇಕು. ಓಕೆ, ನಮ್ಗೆ ಮೈಸೂರಿಗೆ ಕರ್ಸ್ಬಿಟ್ಟು ಇಡ್ಲಿನ ರೆಡಿ ಮಾಡಿ ಮಾಡಿಸ್ಕೊಟ್ಟಾರೆ. ಮೈಸೂರು ಜನ ಅಂತ ಸುಮ್ನೆ ಅಂತಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತಿಂದಿ ಟೇಸ್ಟ್ ಹೇಳಿ ಸರ್. ಸರ್ ಒಳ್ಕಲಲ್ಲಿ ರುಬ್ಬಿದ್ರು ಸರ್, ಚಟ್ನಿ ಚೆನ್ನಾಗಿಲ್ದಲೇ ಇರುತ್ತಾ? ಚೆನ್ನಾಗಿದೆ. ಈಗಿನ ಕಾಲದವ್ರು ಯಾಕೆ 80 ವರ್ಷ 100 ವರ್ಷ ಇರ್ತಿದ್ರು ಅಂತಂದ್ರೆ ಸೌದೆ ಒಲೆನ ಯೂಸ್ ಮಾಡ್ತಿದ್ರು. ಈ ತರ ಒಳ್ಕಲಲ್ಲಿ ರುಬ್ಕೊಂಡು ಅಡ್ಗೆನ ಮಾಡ್ಕೊಂಡು ಊಟ ಮಾಡ್ತಿದ್ರು. ಸೊ ಅದಕ್ಕೋಸ್ಕರ ತುಂಬಾ ದಿನ ಇರ್ತಿದ್ರು. ಸೊ ಈಗಿನವರು ನಾವು ಯಾವ ತರ ಆಗ್ಬಿಟ್ಟಿದೆ ಅಂತಂದ್ರೆ ಲೈಫ್ ಸ್ಪ್ಯಾನ್ ತುಂಬಾನೇ ಕಡಿಮೆ ಆಗೋಗ್ಬಿಟ್ಟಿದೆ. 60-70 ಇಯರ್ಸ್ಗೆನೆ ನಾವು BP, ಶುಗರು, ಯಾವ್ದ್ಯಾವ್ದೋ ಕಾಯಿಲೆಗೆ ಈಡಾಗ್ತಿದೀವಿ. ಸೊ ಈ ತರ ನಾವು ಆರೋಗ್ಯಕರವಾದ ಊಟ ಮಾಡೋದ್ರಿಂದ ಆರೋಗ್ಯ ಚೆನ್ನಾಗಿರುತ್ತೆ, ಯಾವುದೇ ತರದ ಕಾಯಿಲೆಗೆ ನಾವು ತುತ್ತಾಗಲ್ಲ ಅಂತ ಹೇಳಿ ನಾನು ಇಷ್ಟಪಡ್ತೀನಿ. ಸೊ ಈ ತರ ಹೆಲ್ದಿ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ನಾನು ಇದಕ್ಕೆ ಸಪೋರ್ಟ್ ಮಾಡ್ತೀನಿ ಯಾವಾಗ್ಲೂ. ಓಕೆ ವೀಕ್ಷಕರೇ, ಇಷ್ಟೊಂದು ತನಕ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ಒಂದು ಸೌದೆ ಒಲೆ ಬಗ್ಗೆ ತಿಳ್ಕೊಂಡಿದ್ದೀರಾ. ಅದಕ್ಕಿಂತ ಹೆಚ್ಚಿಗೆ ಏನಾದರೂ ನಿಮ್ಗೆ ಇನ್ಫಾರ್ಮೇಶನ್ ಬೇಕಾಗಿತ್ತು ಅಂತಂದ್ರೆ ಕೆಳಗಡೆ ಒಂದು ನಂಬರ್ನ ಡಿಸ್ಪ್ಲೇ ಮಾಡ್ತೀನಿ, ಭಾನುಪ್ರಕಾಶ್ ಸರ್ ಅವ್ರದ್ದು. ಅವ್ರ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಪ್ರೈಸು, ಡೀಟೇಲ್ಸು, ನಿಮ್ಮ ಮನೆಗೆ ಯಾವ ತರ ತಲುಪಿಸೋದು ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕೊಡ್ತಾರೆ.
ಅದ್ರ ಜೊತೆಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಬಾರ್ಬಿಕ್ಯೂ ಒಂದು ಹೋಲ್ಡರ್ ನ ಕೊಟ್ಟಿದ್ದಾರೆ. ಇದನ್ನ ಸೌದೆ ಒಲೆ ಮೇಲೆ ಇಟ್ಬಿಟ್ಟು ನಾನ್ ವೆಜ್ ಅಥವಾ ವೆಜ್ ನೀವೇನಾದ್ರು ಚಪಾತಿ ಏನಾದ್ರು ಬಯಸ್ತೀರಾ ಅಂತಂದ್ರೆ ಆ ಒಂದು ಸೌದೆ ಒಲೆ ಮೇಲೆ ಹಾಕ್ಬಿಟ್ಟು ರೊಟ್ಟಿನ ಚಪಾತಿನ ಆರಾಮಾಗಿ ಬೇಯಿಸ್ಕೋಬಹುದು. ಇಲ್ಲ ಅಂತಂದ್ರೆ ಹಪ್ಳನು ಆರಾಮಾಗಿ ನೀವು ಬಳಸ್ಕೋಬಹುದು. ಆರಾಮಾಗಿ ನೀವು ಫಿಶ್ ಫ್ರೈ ಮಾಡ್ತೀರಾ, ಅದೇನಾದ್ರು ನಾನ್ ವೆಜ್ ಯೂಸ್ ಮಾಡ್ತೀರಾ ಅಂತಂದ್ರೆ ಅದಕ್ಕೂ ಕೂಡ ಎಲ್ಲದಕ್ಕೂ ಇದು ಬಾರ್ಬಿಕ್ಯೂ ಯೂಸ್ ಆಗುವಂಥದ್ದು. ಈ ಎಲ್ಲ ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ. ಮುಂದಿನ ವಿಡಿಯೋದಲ್ಲಿ ನಿಮಗೆ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋನ ತಗೊಂಡ್ಬರ್ತೀನಿ. ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೊ ಮಚ್. ಟಾಟಾ ಬೈ ಬೈ. ಮೈಸೂರು ಜನ ಅಂತ ಸುಮ್ಮನೆ ಅಂತಾರ. ಇಡ್ಲಿನ ತೆಗೆದು ತೋರಿಸಿದ್ದು, ಇವಾಗ ನೋಡಿ ತಟ್ಟೆ ಇಡ್ಲಿ ಮಾತ್ರ ಕ್ಲೀನ್ ಆಗಿ ಬಂದಿದೆ. ಘಮ ಘಮ ಅಂತ ಇದೆ. ಯಾಕೆ ಅಂತಂದ್ರೆ ಒಳ್ಕಲ್ ಮಾಡಿದ್ದಾರೆ, ಅದೇ ನಾವು ಮಿಕ್ಸರ್ ಅಲ್ಲಿ ಮಾಡಿದ್ರೆ ಅದಕ್ಕೆ ಫ್ರಾಗ್ನೆನ್ಸ್ ಬರಲ್ಲ.